ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಈ ದಿನದಲ್ಲಿ ಎಲ್ಲ ಕ್ರೈಸ್ತರಿಗೆ ಇರುವಂಥ ಒಂದೇ ಒಂದು ಪ್ರಶ್ನೆ ಏನಂದರೆ, ನಾನು ಸಭೆಗೆ ಹೋಗ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ದೇವರಲ್ಲಿ ಹೆಚ್ಚಾಗಿದ್ದೀನಿ, ದೇವರಲ್ಲಿ ನಾನು ನಂಬಿಗಸ್ತಳಾಗಿದ್ದೀನಿ, ದೇವರಿಗೋಸ್ಕರ ನಾನು ಪ್ರಯಾಸ ಪಡ್ತೀನಿ, ದೇವರಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ, ದೇವರಿಗಾಗಿ ನಾನು ಏನೆಲ್ಲ ಮಾಡ್ತೀನಿ, ಆದರೂ ಸಹ ನನಗೆ ಮೇಲೆ ಮೇಲೆ ಸಮಸ್ಯೆ, ಕಷ್ಟ, ನೋವು, ದುಃಖ ಎಂಬುದಾಗಿ ಅನೇಕರಿಗೆ ಯಾಕೆ ನನಗೆ ಎಷ್ಟು ಕಷ್ಟ, ಯಾಕೆ ಈ ರೀತಿ ನನಗೆ ಕಷ್ಟ ಎಂಬುದಾಗಿ ಅನೇಕರು ಪ್ರಶ್ನಿಸುವಂಥ ಪ್ರಶ್ನೆ ಇದು. ಪದೇ ಪದೇ ಮೇಲೆ ಕಷ್ಟ ಬರ್ತಾ ಇದೆಯಾ? ಹಾಗಾದರೆ ನೀವು ಧನ್ಯರು. ಯಾಕೆಂದರೆ ನಾವು ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗಿರುವುದರಿಂದ, ಯೇಸು ಕ್ರಿಸ್ತನಲ್ಲಿ ಜಾಸ್ತಿ ಆಸಕ್ತಿಯಾಗಿರೋದರಿಂದ, ನಾವು ಯೇಸು ಕ್ರಿಸ್ತನಲ್ಲಿ ಜಾಸ್ತಿ ಆಸಕ್ತಿಯಾಗಿರೋದರಿಂದ, ಯೇಸು ಕ್ರಿಸ್ತನೊಂದಿಗೆ ನಮ್ಮ ಸಂಬಂಧ ಗಟ್ಟಿಯಾಗಿರುವುದರಿಂದ ನಮಗೆ ಸಮಸ್ಯೆಗಳು, ಕಷ್ಟಗಳು ಬರ್ತಾ ಇರ್ತವೆ. ಅದನ್ನು ಸೈತಾನನು ನಾವು ದೇವರಿಂದ ದೂರವಾಗಬೇಕು, ನಮ್ಮನ್ನು ದೇವರಿಂದ ಸೈತಾನನ್ನು ದೂರ ಮಾಡಬೇಕು ಎಂಬುದಾಗಿ ನಮಗೆ ಮೇಲೆ ಕಷ್ಟಗಳನ್ನು ಕೊಡ್ತಾನೆ. 1 ಪೇತ್ರನು 5ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಹೀಗೆ ಹೇಳ್ತಾರೆ, ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಸೊ ನಮ್ಮನ್ನು ದೇವರಿಂದ ದೂರ ಮಾಡಬೇಕು ಎಂಬುದಾಗಿ ಸೈತಾನನು ಯಾವಾಗಲೂ ಯಾರನ್ನು ನುಂಗಲಿ ಎಂಬುದಾಗಿ ಸೈತಾನನು ಕಾಯ್ತಾ ಇರ್ತಾನೆ. ಸೊ ಅದಕ್ಕಾಗಿಯೇ ನಾವು ನಮ್ಮನ್ನು ದೇವರಿಂದ ಬೇರ್ಪಡಿಸಬೇಕೆಂಬುದಾಗಿ ಅನೇಕ ಕಷ್ಟಗಳನ್ನು, ಅನೇಕ ನೋವುಗಳನ್ನು, ಅನೇಕ ಶೋಧನೆಗಳನ್ನು, ಅನೇಕ ಹಿಂಸೆಗಳನ್ನು ಸೈತಾನನು ನಮ್ಮ ಜೀವಿತದಲ್ಲಿ ತಂದು ಹಾಕುತ್ತಾನೆ. ಯೋಹಾನ 16ನೇ ಅಧ್ಯಾಯ 33ನೇ ವಚನದಲ್ಲಿ ದೇವರು ಹೀಗೆ ಹೇಳುತ್ತಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಸೊ ದೇವರೇ ಹೇಳಿದ್ದಾರೆ, ಈ ಲೋಕದಲ್ಲಿ ಬಹಳ ಸಂಕಟಗಳಿದೆ ಎಂಬುದಾಗಿ, ಈ ಲೋಕದಲ್ಲಿ ಕಷ್ಟಗಳಿದೆ ಎಂಬುದಾಗಿ. ಸೊ ಈ ಲೋಕವನ್ನು ಜಯಿಸಿದ ದೇವರು ನಿಮ್ಮ ಒಳಗಡೆ ಇರುವಾಗ ನಾವು ಸಹ ಈ ಲೋಕವನ್ನು ಜಯಿಸುವವರಾಗಿದ್ದೇವೆ. ಸೈತಾನ ನಮ್ಮ ಜೀವಿತದಲ್ಲಿ ಹಾಕಿರುವಂತಹ ಎಲ್ಲ ಕಷ್ಟಗಳು, ಎಲ್ಲ ಸಮಸ್ಯೆ, ಎಲ್ಲ ಬಾಧೆಗಳನ್ನು ನಾವು ಜಯಿಸುವುದಕ್ಕೆ ಶಕ್ತರಾಗಿದ್ದೇವೆ. ಹಾಗೆಯೇ ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ 19ನೇ ವಚನದಲ್ಲಿ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯ. ಅನೇಕ ಕಷ್ಟಗಳಿವೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಸೊ ನೀತಿವಂತರಾದ ನಮಗೆ ದೇವರು ಎಲ್ಲ ಕಷ್ಟಗಳಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳಿಗೆ ದೇವರು ನಮ್ಮ ಎಲ್ಲ ಕಷ್ಟಗಳಿಂದ ಆತನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಸೊ ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳಿಗೆ ನಾವು ಬಿದ್ದು ಹೋಗದೆ, ಸೋತು ಹೋಗದೆ, ನಾವು ಧೈರ್ಯವಾಗಿ ಜಯಿಸುವವರಾಗಿರಬೇಕು. ಸೈತಾನನನ್ನು ಸೋಲಿಸಿ ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವವರಾಗಿರಬೇಕು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್.